ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ದೆಹಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಿ. ಪ್ರತಿಭಟನೆ ಉದ್ದೇಶ ಏನಿತ್ತು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ತಮಗೆ ಯಾವ ಥರ ಪ್ರೋತ್ಸಾಹ ಮಾಡಿದ್ರು, ನೀವು ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ? ಈಗ ದೆಹಲಿ ಪ್ರತಿಭಟನೆ ಉದ್ದೇಶ ಏನಂತ ಎಲ್ಲರಿಗೂ ಕ್ಲಿಯರ್ ಆಗ್ಬಿಡ್ತು. ಯಾಕಂದ್ರೆ ನಾವು ಇವತ್ತು ಇಂಟರ್ವ್ಯೂ ಮಾಡಿದ್ರೆ ನಿನ್ನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡೋಕೆ ಕಾರಣ ಏನು, ನೀಟ್ ಪರೀಕ್ಷೆ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದು ಪ್ರತಿಭಟನೆ ಆಗಿದ್ದು. ಆಮೇಲೆ ನಾನು ಜುಲೈ 15ನೇ ತಾರೀಕು ನಾನು ಡೆಲ್ಲಿ ಪ್ರತಿಭಟನೆ ಭಾಗವಹಿಸಕ್ಕೆ ಹೋಗಿದ್ದು. ನಾನು ಸುಮಾರು ಒಂದು 10-12 ದಿನ ಭಾಗವಹಿಸಿದಾಗ ಎಲ್ಲ ಹುಡುಗರು ಸಪೋರ್ಟ್ ಮಾಡಿ, ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಆಮೇಲೆ ಥ್ರೂಟ್ ಇಂಡಿಯಾದಿಂದ ಬಂದಿದ್ರು. ಆಮೇಲೆ ಇವರೆಲ್ಲ ಬೇರೆ ಬೇರೆಯವ್ರು ಹೇಳ್ತಾ ಇದಾರೆ ಅವರು ಉಗ್ರಗಾಮಿಗಳು, ಅವರು ಇವರು ಅಂತ ಏನೇನೋ ಹೇಳ್ತಾ ಇದಾರೆ. ಯಾರು ಉಗ್ರಗಾಮಿಗಳಲ್ಲ, ಎಲ್ಲರೂ ಪ್ರತಿಯೊಬ್ರು ಭಾಗವಹಿಸಿರೋಂಥ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಅವ್ರು ಭಾಗವಹಿಸಿರೋರು, ಬೇರೆ ಯಾರು ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆಂತಂದ್ರೆ, ಸುಮ್ಮನೆ ಏನೋ ಒಂದು ಅಪಪ್ರಚಾರ ಮಾಡಿ ಈಗ ಜನಗಳ ಭಾವನೆಗೆ ಧಕ್ಕೆ ತರೋದು, ಆಮೇಲೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಅದಕ್ಕೆ ಏನೋ ಒಂದು ಕತೆ ಕಟ್ಟೋದು, ಅವೆಲ್ಲ ಬೇಡ. ಒಂದೇ ಸ್ಪಷ್ಟ ಉದ್ದೇಶ ಏನಂತಂದ್ರೆ, ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು, ಮುಂದೆ ಈ ತರ ಘಟನೆ ನಡೀಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು. ಆ ಪ್ರತಿಭಟನೆಗೆ ನ್ಯಾಯಯುತವಾಗಿ ನಮಗೇನು ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ಬಟ್ ಆದ್ರೆ ಒಬ್ಬ ಸಚಿವರದ್ದು ರಾಜೀನಾಮೆ ಸಿಕ್ಕಿದೆ, ಧರ್ಮೇಂದ್ರ ಪ್ರಧಾನ್ ಅವ್ರದ್ದು, ಅದು ತುಂಬಾ ಖುಷಿ ಆಯ್ತು. ಹಾಗಾಗಿ ನೆಕ್ಸ್ಟ್ ಮುಂದಿನ ಇದಕ್ಕೆ ಈ ತರ ಆಗಲ್ಲ ಅಂತ ಅನ್ಕೊಂಡು ನಾವು ಪ್ರತಿಭಟನೆ ಅಂತ್ಯಗೊಳಿಸಿ ನಿನ್ನೆ ನೈಟ್ ಅಲ್ಲಿಂದ ವಾಪಸ್ ಬಂದಿದ್ದೇವೆ ನಾವು. ಈಗ ಕರ್ನಾಟಕದಿಂದನೇ ಕೇಂದ್ರ ಸಚಿವರನ್ನಾಗಿ ನೇಮಕ ಮಾಡಿದ್ದು, ಅದ್ರ ಬಗ್ಗೆ ಏನು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವ್ರನ್ನ? ಸರ್, ಇದು ಬಿಜೆಪಿಯ ನಿರ್ಧಾರ. ಈಗ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಇನ್ನೊಬ್ಬ ವಾಟ್ ಎವರ್ ಯಾರನ್ನೇ ಮಾಡ್ಲಿ ಏನೇ ಮಾಡ್ಲಿ, ಬಟ್ ಆದ್ರೆ ಒಂದೇ ಏನ್ ಗೊತ್ತಾ, ಸ್ಪಷ್ಟವಾಗಿ ಆಡಳಿತ ಕೊಡೋರು ಬೇಕಷ್ಟೇ ನಮಗೆ. ಆದ್ರೆ ನಾವು ಈ ಬಿಜೆಪಿಯಿಂದ ಸ್ಪಷ್ಟವಾಗಿ ಆಡಳಿತ, ನಿಖರವಾದ ಆಡಳಿತ ಸಿಗುತ್ತೆ ಅಂತಂದ್ರೆ ನಮ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಬಿಜೆಪಿ ಅವ್ರದ್ದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಜಾತಿಗಳ ನಡುವೆ ವಿಷ ಬೀಜ ಬಿತ್ತೋದು, ಧರ್ಮದ ಮೇಲೆ ರಾಜಕಾರಣ ಮಾಡೋದು, ಆಮೇಲೆ ಜನರ ಮನಸ್ಸಿನ ಭಾವನೆಗಳ ಮೇಲೆ ರಾಜಕಾರಣ. ಇದು ಎಷ್ಟು ದಿನ ನಡೀತದ್ರಿ? ಎಷ್ಟು ದಿನ ಆಗುತ್ತೆ ಇದೆಲ್ಲ? ಇದು ಯಾರೇ ಬಂದ್ರು ಅಷ್ಟೇ, ಇವ್ರು ಏನೇ ಮಾಡಿದ್ರು ಅಷ್ಟೇ, ಯಾವ್ದೋ ಒಬ್ಬರು ಫೇಸ್ ಇಟ್ಕೊಂಡು ಇವ್ರು ಏನೋ ಮಾಡ್ತೇವೆ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಇದು ನಮಗೇನ ಯಾರು ಬಂದ್ರು ಅಷ್ಟೇ. ಇದು ಏನು ಬದಲಾವಣೆ ಅಂತೂ ನಮಗೇನಂತ ಸ್ಪಷ್ಟವಾಗಿ ಇವತ್ತು ಪ್ರಹ್ಲಾದ್ ಜೋಶಿ, ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ಬಂದ್ರು ಅಂದ ತಕ್ಷಣ ಏನೋ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದೇ ನಮಗೆ ಅಂತ ನಿರೀಕ್ಷೆ ಅಂತೂ ಇಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.